ಸರಗಳ್ಳರಿಗೆ ಗೃಹಿಣಿಯರೇ ಟಾರ್ಗೆಟ್. ಹಾಡ ಹಗಲೇ ಕಳ್ಳತನ ಮಾಡಿ ಕಳ್ಳರು ಎಸ್ಕೇಪ್. ಬೆಚ್ಚಿಬಿದ್ದ ಸಾರ್ವಜನಿಕರು. ಕಿಡಿಗೇಡಿಗಳಿಂದ ರೈತರ ಬಣವೆಗೆ ಬೆಂಕಿ. ಲಕ್ಷಾಂತರ ಮೌಲ್ಯದ ಮೇವು ಬೆಂಕಿಗಾಹುತಿ. ಆತಂಕಕ್ಕೀಡಾಗಿರುವ ಅನ್ನದಾತ. ಅದ್ದೂರಿ ಪ್ರಾರಂಭ ಕಂಡ ಸಮರಾಸ್ ವೆಜ್ ಹೋಟೆಲ್. ಪ್ರಾರಂಭೋತ್ಸವದಂದು ಉಚಿತ ಭೋಜನ. ಫುಲ್ ಖುಷ್ ಆದ ಗ್ರಾಹಕರು. ದಶಕ ಕಳೆದರೂ ದುರಸ್ತಿ ಕಾಣದ ರಸ್ತೆ. ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಿಲ್ಲ. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ನಗರದಲ್ಲಿ ದಿನೇ ದಿನೇ ಸರಗಳ್ಳರ ಹಾವಳಿ ಹೆಚ್ಚಾಗ್ತಿದೆ. ಇದೀಗ ಹಾಡಹಗಲೇ ಸರಗಳ್ಳರು ಮಹಿಳೆಯೊಬ್ಬರ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರವನ್ನ ಕಸಿದು ಕ್ಷಣಾರ್ಧದಲ್ಲಿ ಪರಾರಿಯಾಗಿದ್ದು ಸಾರ್ವಜನಿಕರಲ್ಲಿ ಭಯಭೀತಿಯ ವಾತಾವರಣ ಮೂಡಿಸಿದೆ. ಹೀಗೆ ಚಿನ್ನದ ಸರವನ್ನು ಕಳೆದುಕೊಂಡಿರುವ ಆತಂಕದಲ್ಲಿ ಕಣ್ಣೀರಿಡುತ್ತಿರುವ ಗೃಹಿಣಿ. ಘಟನೆಯ ವಿವರವನ್ನು ಪಡೆಯುತ್ತಿರುವ ಪೊಲೀಸರು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಜನನಿಬಿಡ ಪ್ರದೇಶಗಳಲ್ಲಿ ಒಂದಾದಂತಹ ವಾರ್ಡ್ ನಂಬರ್ 23 ಚಾಮರಾಜಪೇಟೆಯಲ್ಲಿ. ಹೌದು, ನಗರದ ಚಾಮರಾಜಪೇಟೆಯಲ್ಲಿ ವಾಸವಾಗಿರುವ ಗೃಹಿಣಿ ಪ್ರಿಯಾ ಎಂದಿನಂತೆ ಸಂಪಿಗೆ ನೀರು ಬರುತ್ತಿದೆಯಾ ಅಥವಾ ಇಲ್ಲವಾ ಎಂದು ನೋಡಲು ಮಹಡಿಯಿಂದ ಕೆಳಗಿಳಿದು ರಸ್ತೆ ಬಳಿ ಬಂದಿದ್ದಾರೆ. ಪ್ರಿಯಾ ಬರುತ್ತಿದ್ದಂತೆ ರಸ್ತೆ ಬದಿಯಲ್ಲಿ ಹೊಂಚು ಹಾಕುತ್ತಿದ್ದ ಕಳ್ಳರಿಬ್ಬರು ಪಲ್ಸರ್ ಬೈಕ್ನಲ್ಲಿ ಬಂದಿದ್ದಾರೆ. ಒಬ್ಬ ಕಳ್ಳ ಬೈಕ್ನಿಂದ ಇಳಿದು ಮಹಡಿಯಿಂದ ಕೆಳಗಿಳಿದಿದ್ದ ಪ್ರಿಯಾ ಅವರ ಕುತ್ತಿಗೆಗೆ ಕೈ ಹಾಕಿದ್ದಾನೆ. ಕೈ ಹಾಕಿದ ರಭಸಕ್ಕೆ ಪ್ರಿಯಾ ಅವರಿಗೆ ಆಘಾತವಾಗಿದ್ದು ಕತ್ತಿನಲ್ಲಿದ್ದ ಮಾಂಗಲ್ಯ ಸರವನ್ನು ಹಿಡಿದಿದ್ದಾರೆ. ಆದರೆ ಕತ್ತಿನಲ್ಲಿದ್ದ ಮತ್ತೊಂದು ಚಿನ್ನದ ಸರವನ್ನು ರಭಸವಾಗಿ ಕಿತ್ತು ಅಲ್ಲಿಯೇ ಮತ್ತೊಬ್ಬ ಕಳ್ಳ ಬೈಕನ್ನು ಚಾಲನೆಯಲ್ಲಿಟ್ಟು ಪರಾರಿಯಾಗಲು ರೆಡಿಯಾಗಿದ್ದ ಪಲ್ಸರ್ ಬೈಕ್ನಲ್ಲಿಯೇ ಹತ್ತಿ ಪರಾರಿಯಾಗಿದ್ದಾನೆ. ಇನ್ನು ವಿಷಯ ತಿಳಿದ ಪ್ರಿಯಾ ಅವರ ಪತಿ ಕಾರ್ತಿಕ್ ತಕ್ಷಣ ನಗರದ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸರ್, ಕಾರ್ತಿಕ್ ಅಂತ. ನಮ್ಮ ವೈಫ್ಗೆ ಹಿಂಗಾಗಿದೆ. ಚೈನು ಮನೆಯಿಂದ ಕೆಳಗಡೆ ಬಂದಿರೋದು, ಜಸ್ಟು ನೀರು ಬಂದಿದೆ ಇಲ್ಲೊಂದು ಜಸ್ಟ್ ಚೆಕ್ ಮಾಡ್ಕೊಂಡು ಹೋಗಿರೋದು ಅಷ್ಟೇ. ಚೆಕ್ ಮಾಡ್ಕೊಂಡು ಹೋಗಿರೋದು ಪಲ್ಸರ್ 220 ಗಾಡಿ. ಅವರು ಒಂದು ಗಾಡಿದಲ್ಲಿ ಆಲ್ರೆಡಿ ರನ್ನಿಂಗೆಲ್ಲ ಇಟ್ಕೊಂಡಿದ್ದಾರೆ. ಇನ್ನೊಂದು ಗಾಡಿದಲ್ಲಿ ಬಂದುಬಿಟ್ಟು ಆ ಹುಡುಗ ಇಳಿದಿರೋದು. ಇವರು ಹತ್ತಾ ಇರೋದು ನೋಡಿಬಿಟ್ಟು ಚೈನ್ ಹಿಂದ್ಗಡೆಯಿಂದ ಹಾಕಿ ಹಿಂಗೆ ಲಾಕ್ ಮಾಡಿದ್ದಾರೆ. ಅದು ಹಿಂಗೆ ಹಾಕಿ ಹಿಂಗೆ ಎಳೆದಿದ್ದಾರೆ. ಆ ಫೋರ್ಸ್ಗೆ ತಾಳಿ ಇಟ್ಕೊಂಡಿರೋ ತಾಳಿ ಮಾತ್ರ ಇದೆ, ಚೈನ್ ಮಾತ್ರ ಕಿತ್ಕೊಂಡು ಹೋಗಿದ್ದಾರೆ. ಇರಲಿಲ್ಲ, ಇಲ್ಲೇ ಸಂಡೇ ಅಲ್ಲ, ಇವತ್ತಿರಲಿಲ್ಲ, ಇಲ್ಲೇ ಆಚೆ ಕಡೆ ಹೋಗಿದೆ. ತಿರ್ಗಾ ಬರೋ ಅಷ್ಟರಲ್ಲಿ ಪಕ್ಕದ ಮನೆಯವ್ರಲ್ಲಿ ಕಿಚ್ಕೊಂಡಿದ ತಕ್ಷಣ ನೋಡಿದ್ರೆ, ನೋಡಿದ ತಕ್ಷಣ ಫೋನೆಲ್ಲ ಮಾಡಿದ ತಕ್ಷಣ ಈ ಥರ ಆಗಿದೆ, ಬಂದ್ಬಿಡಮ್ಮ ಫಸ್ಟ್ ಕಂಪ್ಲೇಂಟ್ ಕೊಡೋಣ ಅಂತ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ವಿ. ಈ ಥರ ಇದು ಚಾಮರಾಜಪೇಟೆ 23ನೇ ವಾರ್ಡು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪಕ್ಕದ ರೋಡ್. ಚಿನ್ನದ ಸರ ಸುಮಾರು 30 ಗ್ರಾಂ ಇದ್ದು ಸರ ಕಸಿದ ಕಳ್ಳನ ಕೈಚಳಕವನ್ನು ಪ್ರಿಯಾ ಅವರು ವಿವರಿಸಿದ್ದು ಹೀಗೆ. ಎಷ್ಟು ಜನ ಇದ್ರು? ಇಬ್ಬರಿದ್ರು ಸರ್. ಪಲ್ಸರ್ 220 ಬೈಕ್, ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಂಡಿದ್ರು ಸರ್. ನಾನು ಬಾಂಗಲ್ಯ ನಾನು ಹಿಂಗೆ ಇಟ್ಕೊಂಡಿದ್ದಕ್ಕೆ ಅದು ಮಾತ್ರ ಸೇಫ್ ಆಗಿದೆ, ಬರೀ ಚೈನ್ ಮಾತ್ರ ಕಟ್ ಆಗಿದೆ ಸರ್. ಟೋಪಿ ಏನು ಹಾಕಿದ್ರ? ಇಲ್ಲ, ಫುಲ್ ಹೆಲ್ಮೆಟ್ ಹಾಕಿದ್ರು ಸರ್. ಸ್ಪೋರ್ಟ್ಸ್ ಹೆಲ್ಮೆಟ್ ಹಾಕೊಂಡಿದ್ದು. ನಮ್ಮ ಸ್ವಂತ ನೋಡಿದೆ ಸರ್, ನೀರು ಬಿಟ್ಟಿದಾರ ಇಲ್ವಾ ಅಂತ ನೋಡಿದೆ ಸರ್. ನೀರು ಬಿಟ್ಟಿಲ್ಲ, ಹಿಂಗೆ ಬಂದಿದ್ದು. ಬೈಕ್ ಇದ್ದಿಲ್ಲ ಸರ್, ಹಿಂದೆಯಿಂದ ಬಂದು ನನಗೆ ಲಾಕ್ ಮಾಡೋದು ಸರ್. ಆ ಬೈಕ್ ಮಾತ್ರ ಅಲ್ಲಿತ್ತು, ಒಬ್ಬರು ಮಾತ್ರ ಇಲ್ಲಿ ನಿಂತು ಹೋದ್ರು. ನೈಫ್ ಎಲ್ಲ ಇಟ್ಕೊಂಡಿದ್ರು ಸರ್. ಪರಿಚಯ ಇದ್ರೆ ನಿಮಗೆ? ಯಾರು ಇಲ್ಲ ಸರ್, ಪರಿಚಯ ಎಂಥದ್ದು ಇಲ್ಲ ಸರ್. ಸರ್, ಪ್ರಿಯಾ ಸರ್. ಸರ್, ನಾನು ನೀರು ಬಿಟ್ಟಿದ್ದಾರ ಅಂತ ನೋಡೋಕೆ ಬಂದೆ ಸರ್. ಸಂತೆಗ್ನವರು ಅಷ್ಟೊತ್ತಿಗೆ ಹಿಂದೆಯಿಂದ ಇಬ್ಬರು 220 ಬೈಕ್ ಪಲ್ಸರಲ್ಲಿ ಬಂದುಬಿಟ್ಟು ಚೈನ್ ನನ್ನ ಕಿತ್ಕೊಂಡು ಹೋಗಿದ್ದಾರೆ ಸರ್. ಏನು ಸರ್? ಅವರು ಬೈಕಲ್ಲೇ ಸರ್ ಬಂದಿತ್ತು. ಬೈಕಲ್ಲಿ ಬಂದರು ಸರ್. ಏನು ಕೇಳಲಿಲ್ಲ ಸರ್. ನಾನು ನೀರು ನೋಡಿ ತಿರುಗಿದೆ ಸರ್. ತಿರುಗಿದ ತಕ್ಷಣ ರೈಟಿಗೆ ತಿರುಗಿದ ತಕ್ಷಣ ಅವರು ನಂದು ಚೈನ್ ಲಾಕ್ ಮಾಡಿದ್ರು ಸರ್. ಒಬ್ಬರೇ ಸರ್ ಇಳಿದಿತ್ತು. ಒಬ್ರು ಇಳಿದ್ರು, ಒಬ್ಬರು ಬೈಕಲ್ಲೇ ಇದ್ದರು ಸರ್. ಬೈಕಲ್ಲೇ ಇದ್ದರು. ಅವ್ರು ಬೈಕ್ ಮಾತ್ರ ಆನಲ್ಲೇ ಇತ್ತು ಸರ್, ಆಫ್ ಆಗಿದ್ದಿಲ್ಲ ಸರ್. ಆಮೇಲೆ ನಾನು ಲಾಕ್ ಮಾಡಿದ್ರು ಸರ್. ಲಾಕ್ ಮಾಡಿದ ತಕ್ಷಣ ನಾನು ಹಿಂಗೆ ಮಂಗಲ್ಯನ ಇಟ್ಕೊಂಡಿದ್ದಕ್ಕೆ ಅದು ಮಾತ್ರ ಸೇಫ್ ಆಗಿದೆ, ಬರೀ ಚೈನ್ ಮಾತ್ರ ಹೋಗಿದೆ ಸರ್. 30 ಗ್ರಾಮ್. ಏನು ಕೇಳಲಿಲ್ಲ ಸರ್, ಏನು ಕೇಳಲಿಲ್ಲ. ನೈಫೆಲ್ಲ ಇಟ್ಕೊಂಡಿದ್ರು ಸರ್ ಅವರೆಲ್ಲನೂ. ಏನು ತೋರಿಸಿಲ್ಲ ಸರ್, ಇಟ್ಕೊಂಡಿದ್ರು ಅಷ್ಟೇ ಸರ್. ನಾನು ಜೋರಾಗಿ ಕಿರ್ಚಕ್ಕೂ ಆಗಿಲ್ಲ ಸರ್, ನನ್ನ ಲಾಕ್ ಆಗಿತ್ತು ಸರ್ ಇಲ್ಲಿ. ಹಂಗೆ ಫುಲ್ ಬಂದಿದ ತಕ್ಷಣ ಹಂಗೆ ಇಳಿದ್ರು ಸರ್. ಇಳಿದಿದ ತಕ್ಷಣ ಅವ್ರು ಹಂಗೆ ಲಾಕ್ ಮಾಡಿದ್ರು ಸರ್. 30 ಗ್ರಾಮು ಸರ್. ಚೈನ್ ಅಷ್ಟೇ ಸರ್. ಮಾಂಗಲ್ಯ ಮಾತ್ರ ಕೈಯಲ್ಲೇ ಇದೆ ಸರ್. ಇನ್ನು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿ ನಗರದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸುತ್ತಿದ್ದಾರೆ. ಒಟ್ಟಿನಲ್ಲಿ
ಹಾಡ ಹಗಲೇ ನಡೆದ ಈ ಘಟನೆಗೆ ನಗರದ ಸಾರ್ವಜನಿಕರಲ್ಲಿ ಮತ್ತಷ್ಟು ಭಯ ಹುಟ್ಟಿಸಿದೆ. ಸರಗಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿರುವುದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಇನ್ನಾದರೂ ಸಾರ್ವಜನಿಕರು ಅಪರಿಚಿತ ವ್ಯಕ್ತಿಗಳನ್ನು ಕಂಡರೆ ನಮಗ್ಯಾಕೆ ಎನ್ನುವುದನ್ನು ಬಿಟ್ಟು ಪೊಲೀಸರಿಗೆ ಮಾಹಿತಿ ಒದಗಿಸಿ ಸಹಕರಿಸಿದರೆ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಇಲಾಖೆಗೂ ನೆರವಾಗುತ್ತದೆ. ಇನ್ನು ಪೊಲೀಸರಿಗೆ ಮತ್ತಷ್ಟು ತಲೆ ಬಿಸಿಯುಂಟು ಮಾಡಿರುವ ಕಳ್ಳರನ್ನು ಯಾವ ರೀತಿ ಎಡೆ ಮುಡಿ ಕಟ್ಟುತ್ತಾರೆ ಅಥವಾ ಇಲ್ಲವಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇಲ್ಲೊಂದು ಗ್ರಾಮದಲ್ಲಿ ಕಿಡಿಗೇಡಿಗಳು ಎಸಗಿದ ದುಷ್ಕೃತ್ಯಕ್ಕೆ ರೈತರ ಮೇವಿನ ಬಣವೆಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ದ್ರೋಣಕುಂಟೆ ಗ್ರಾಮದಲ್ಲಿ ಕಿಡಿಗೇಡಿಗಳು ಎಸಗಿದ ದುಷ್ಕೃತ್ಯಕ್ಕೆ ರೈತರ ಮೇವಿನ ಬವಣೆಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಈ ಘಟನೆಯಿಂದ ರೈತರು ಕಂಗಾಲಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ. ಗ್ರಾಮದ ರೈತರಾದ ರೇವಣ ಸಿದ್ದೇಶ್ವರ ಹಾಗೂ ಸಂದೇಶ್ ಎಂಬುವವರು ತಮ್ಮ ಜಾನುವಾರುಗಳಿಗಾಗಿ ಬೇಸಿಗೆಯ ಮೇವಿಗಾಗಿ ಸಂಗ್ರಹಿಸಿ ಇಟ್ಟಿದ್ದ ಬವಣೆಗಳಿಗೆ ಯಾರೂ ಇಲ್ಲದ ಸಮಯ ನೋಡಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಬೆಂಕಿಯ ಜ್ವಾಲೆಗೆ 2 ಲೋಡ್ ಕಡಲೆಕಾಯಿ ಬಳ್ಳಿ, 2 ಲೋಡ್ ಹುರುಳಿಕಾಯಿ ಹೊಟ್ಟು, 2 ಲೋಡ್ ರಾಗಿ ಹುಲ್ಲು, 1 ಲೋಡ್ ಜೋಳದ ಹುಲ್ಲು ಹಾಗೂ ಸುಮಾರು 10 ಲೋಡ್ ಕುರಿ ಗೊಬ್ಬರ ಸಂಪೂರ್ಣವಾಗಿ ಭಸ್ಮವಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಧಾವಿಸಿ ಬೆಂಕಿ ನಂದಿಸುವ ಪ್ರಯತ್ನ ಮಾಡಿದ್ರೂ ಅಷ್ಟರಲ್ಲಾಗಲೇ ಮೇವು ಸಂಪೂರ್ಣವಾಗಿ ನಾಶವಾಗಿತ್ತು. ತೀವ್ರ ಬೇಸಿಗೆಯ ಈ ಸಮಯದಲ್ಲಿ ಜಾನುವಾರುಗಳಿಗೆ ತುತ್ತು ಮೇವು ಇಲ್ಲದಂತಾಗಿರುವುದು ರೈತರನ್ನ ಆತಂಕಕ್ಕೆ ದೂಡಿದೆ. ವರ್ಷವಿಡೀ ಕಷ್ಟಪಟ್ಟು ಬೆಳೆದ ಬೆಳೆ ಮತ್ತು ಸಂಗ್ರಹಿಸಿ ಇಟ್ಟಿದ್ದ ಮೇವು ಕಿಡಿಗೇಡಿಗಳ ಕೃತ್ಯಕ್ಕೆ ಬಲಿಯಾಗಿರುವುದು ರೈತ ಕುಟುಂಬಗಳಿಗೆ ಭಾರಿ ಹೊಡೆತ ನೀಡಿದೆ. ಅಗ್ನಿ ಅವಘಡದಿಂದ ಸಂಕಷ್ಟಕ್ಕೆ ಈಡಾಗಿರುವ ರೈತರಿಗೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಮತ್ತು ಸೂಕ್ತ ಪರಿಹಾರವನ್ನು ಒದಗಿಸಬೇಕು ಎಂದು ಗ್ರಾಮಸ್ಥರು ಮತ್ತು ಸಂತ್ರಸ್ತ ರೈತರು ಒತ್ತಾಯಿಸಿದ್ದಾರೆ. ಹೊಟ್ಟೆ ಎಷ್ಟೊಂದು ಉಳ್ಳಿ ಹೊಟ್ಟೆ ಆಚೆ ಒಂದು ಏನು ತಿಮ್ಮೋ ಹಿಂಗೆ ನಾನು ನೋಡಿದೆ ಒಬ್ಬೊಬ್ಬರ ಎಲ್ಲ ಆಗ್ತದೆ. ನಾನು ಹಿಂಗೆಲ್ಲ ಕಿರ್ನಾಡ್ರಿ ಯಾರು ಇರಲಿಲ್ಲ. ನಾನು ಹೊಲ್ತಾಗಿಂದ ಆಫ್ ಮಾಡಿ ಎಲ್ಲ ತಲೆ ಬಳೆ ಮನೆ ಅಂದ್ಕೊಳ್ತಾರೆ. ನೀವೆಲ್ಲ ಅಂದ್ಕೊಬಿಟ್ಟೈತೆ. ಎಲ್ಲ ಖಾಲಿ ಹಂಗೆ ಇರ್ತೈತೆ. ಬೇಗ ಹೊರಗಡೆ ಹೋಗಲ್ಲ, ಬೆಂಕಿ ಅಷ್ಟೇ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಚಿಕ್ಕಬಳ್ಳಾಪುರದ ಸಸ್ಯಾಹಾರಿ ಪ್ರಿಯರಿಗಾಗಿ ಅತ್ಯಾಧುನಿಕ ಸೌಕರ್ಯಗಳೊಂದಿಗೆ ಸಮರಾಸ್ ವೆಜ್ ಹೋಟೆಲ್ ಭರ್ಜರಿಯಾಗಿ ಲೋಕಾರ್ಪಣೆಗೊಂಡಿದೆ. ಉದ್ಘಾಟನಾ ದಿನದ ವಿಶೇಷವಾಗಿ ಗ್ರಾಹಕರಿಗೆ ಉಚಿತ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದ ಡಿಮಾರ್ಟ್ ಪಕ್ಕದಲ್ಲಿ ನಿರ್ಮಾಣಗೊಂಡಿರುವ ಸಮರಾಸ್ ವೆಜ್ ಹೋಟೆಲ್ ಭಾನುವಾರ ಅಧಿಕೃತವಾಗಿ ಲೋಕಾರ್ಪಣೆಗೊಂಡಿತು. ಸಮಾಜ ಸೇವಕ ಹಾಗೂ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರ ಮಾಲೀಕತ್ವದಲ್ಲಿ ಆರಂಭಗೊಂಡ ಈ ಹೋಟೆಲ್ ನಗರದಲ್ಲಿ ಹೊಸ ಆಹಾರ ಸಂಸ್ಕೃತಿಗೆ ಚಾಲನೆ ನೀಡುತ್ತಿದೆ. ಮಲ್ಟಿ ಕುಸಿನ್ ವ್ಯವಸ್ಥೆಯೊಂದಿಗೆ ನಿರ್ಮಾಣಗೊಂಡಿರುವ ಈ ವೆಜ್ ಹೋಟೆಲ್ ಆಹ್ಲಾದಕರ ವಾತಾವರಣ, ವಿಶಾಲ ಪಾರ್ಕಿಂಗ್ ಸೌಲಭ್ಯ ಸೇರಿದಂತೆ ಹಲವು ಆಧುನಿಕ ವ್ಯವಸ್ಥೆಗಳನ್ನು ಹೊಂದಿದೆ. ಪ್ರಾರಂಭೋತ್ಸವಕ್ಕಾಗಿ ಹೋಟೆಲ್ ಮಧುಗಿತ್ತಿಣಿಯಂತೆ ಸಿಂಗಾರಗೊಳಿಸಲಾಗಿತ್ತು. ಸರ್, ಈ ಒಂದು ಶುಭ ದಿನ ಏನು ಚಿಕ್ಕಬಳ್ಳಾಪುರ ಭಾಗದಲ್ಲಿ ನಾವು 2ನೇ ಶಾಖೆಯನ್ನು ಪ್ರಾರಂಭ ಮಾಡಿದ್ದೀವಿ. ಸಮರಾಸ್ ವೆಜ್ ಅನ್ನುವಂತಹ ಒಂದು ಬ್ರ್ಯಾಂಡ್ ಅಡಿಯಲ್ಲಿ. ಈಗಾಗಲೇ ಬಾಗೇಪಲ್ಲಿಯಲ್ಲಿ ನಮ್ಮ ಈ ಶಾಖೆ ತುಂಬ ಚೆನ್ನಾಗಿ ನಡೀತಾ ಇದೆ. ಗ್ರಾಹಕರು ತುಂಬ ಪ್ರೀತಿಯಿಂದ ಬಂದು ನಮ್ಮ ಸೇವೆಯನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಅಲ್ಲಿ ಶುಚಿ ಮತ್ತು ರುಚಿಗೆ ಮತ್ತು ಬೇರೆ ರೀತಿಯ ಸರ್ವಿಸ್ಗೆ ತುಂಬ ಹೆಸರುವಾಸಿಯಾಗಿರುವಂತಹ ಈ ಒಂದು ನಮ್ಮ ಬ್ರ್ಯಾಂಚು ಸಮರಾಸು. ನಮ್ಗೆ ಯಾವುದೇ ಅನುಭವ ಇಲ್ದಿರ ಈ ಒಂದು ಫೀಲ್ಡಲ್ಲಿ ನಾನು ಮತ್ತು ನನ್ನ ಪಾಲುದಾರರಾದ ಅಮರನಾಥ್ ರೆಡ್ಡಿ ಅವರು ಈ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿದ್ವಿ. ದೇವರ ದಯದಿಂದ ಮತ್ತು ಗ್ರಾಹಕರ ಬೆಂಬಲದಿಂದ ಏನು ಬಾಗೇಪಲ್ಲಿನಲ್ಲಿ ಸಮರಾಸ್ ವೆಜ್ ಇವಾಗ ತುಂಬ ಚೆನ್ನಾಗಿ ನಡೀತಾ ಇದೆ, ಯಶಸ್ಸಿನಿಂದ ನಡೀತಾ ಇದೆ.
ಅದರಿಂದ ಪ್ರೇರಿತವಾಗಿ ಚಿಕ್ಕಬಳ್ಳಾಪುರದಲ್ಲೂ ಸಹ ಚಿಕ್ಕಬಳ್ಳಾಪುರ ತುಂಬ ವೇಗವಾಗಿ ಬೆಳೀತಾ ಇರೋವಂತಹ ನಗರ. ಚಿಕ್ಕಬಳ್ಳಾಪುರದಲ್ಲಿ ಈ ರೀತಿಯ 10 ಹಲವು ಹೋಟೆಲ್ಗಳನ್ನು ಮಾಡಿದ್ರೂ ಸಹ ಏನು ಜನ ಬರೋ ಅಷ್ಟು ಕೆಪ್ಯಾಸಿಟಿ ಈ ನಗರಕ್ಕಿದೆ. ಜೊತೆಗೆ ಹತ್ತಿರದಲ್ಲೇ ಇರುವಂತಹ ಈಶಾ ಮತ್ತು 10 ಹಲವು ಇನ್ನೂ ಏನು ನಂದಿ ಇರ್ಬೋದು, ಈಶಾ ಇರ್ಬೋದು, ಮಂತ್ರಾಲಯಕ್ಕೆ ಹೋಗುವಂಥ ಜನ, ಹೈದ್ರಾಬಾದ್ಗೆ ಹೋಗುವಂಥ ಜನ ಎಲ್ಲರಿಗೂ ಇಲ್ಲೊಂದು ಊಟಕ್ಕೆ ಮತ್ತು ಉಪಹಾರಕ್ಕೆ ಒಂದು ಪಾನೀಯಕ್ಕೆ ನಿಲ್ಲಿಸೋ ಅಂಥ ಒಂದು ಜಾಗ ಬೇಕಿತ್ತು. ನಮ್ಮ ಅದೃಷ್ಟ ಅನ್ನೋ ಥರ ಒಳ್ಳೆ ಜಾಗದಲ್ಲೇ ನಮಗೆ ಜಾಗ ಸಿಕ್ಕಿದೆ, ಒಳ್ಳೆ ಲೊಕೇಶನಲ್ಲಾಗಿದೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಇವತ್ತು ನಮ್ಮ ಈ ಒಂದು ಶಾಖೆಯನ್ನು ಪ್ರಾರಂಭ ಮಾಡಿದ್ದೀವಿ. ಇಡೀ ಚಿಕ್ಕಬಳ್ಳಾಪುರದ ಜನತೆ ಹಾಗೂ ಸುತ್ತಮುತ್ತಲಿನ ಜನ ಮತ್ತು ಈ ಹೈವೇಯಲ್ಲಿ ಓಡಾಡುವಂತಹ ಜನ ಇದರ ಒಂದು ಸೇವೆಯನ್ನು ಸದುಪಯೋಗ ಪಡಿಸ್ಕೊಳ್ತಾರೆ ಅನ್ನೋದು ನಮ್ಮ ನಂಬಿಕೆ. ಅದರ ಮುಖಾಂತರ ನಮ್ಮ ಉದ್ಯಮ ಸಹ ಬೆಳೆಯುತ್ತೆ ಅನ್ನೋದು ನಮ್ಮ ಆಸೆ ಸರ್. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಹೊಸದಾಗಿ ಆರಂಭಗೊಂಡ ಸಂದೀಪ್ ರೆಡ್ಡಿ ಅವರ 2ನೇ ಶಾಖೆ ಸಮರಾಸ್ ವೆಜ್ ಹೋಟೆಲ್ ಲೋಕಾರ್ಪಣೆಗೊಂಡಿದ್ದು, ವಿಶೇಷವಾಗಿ ಪ್ರಾರಂಭೋತ್ಸವದ ಪ್ರಯುಕ್ತ ದಿನವಿಡೀ ಎಲ್ಲಾ ಗ್ರಾಹಕರಿಗೂ ಉಚಿತ ಭೋಜನ ವ್ಯವಸ್ಥೆ ಮಾಡಲಾಗಿದ್ದು, ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸರ್, ಈ ಸರೌಂಡಿಂಗ್ಸಲ್ಲಿ ಈ ಥರ ಹೋಟೆಲ್ ನೆಸೆಸಿಟಿ. ಏಕೆಂದರೆ ಪಾರ್ಕಿಂಗ್ ಪ್ರಾಬ್ಲಮ್ ಇರುತ್ತೆ, ಮತ್ತು ಈ ಬೇಸಿಗೆನಲ್ಲಿ ಎಸ್ಪೆಷಲಿ AC ಇರೋದಿಲ್ಲ, ಈ ಬಿಸಿಲಲ್ಲಿ ಬಂದಿರ್ತೀವಿ, ಫುಡ್ ಪ್ರಾಪರಾಗಿ ಇರೋದಿಲ್ಲ. ಇವತ್ತು ನಾವು ಆ್ಯಕ್ಚುಲಿ ಫಸ್ಟ್ ಡೇ ನಾವು ಬಂದಿರೋದು. ತುಂಬ ಟೇಸ್ಟಿಯಾಗಿದೆ ಫುಡ್ಡು, ಆಮೇಲೆ ಕ್ವಾಂಟಿಟಿ ವೈಸು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಮತ್ತು ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಸೊ ಓವರಾಲ್ ನಮಗೆ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಆಯಿತು ಸರ್. ವಾತಾವರಣ ಯಾವ ರೀತಿ ಇದೆ? ಚಿಕ್ಕಬಳ್ಳಾಪುರ ಜನತೆಗೆ ಅವಶ್ಯಕತೆ ಇದೆ? ಎಸ್ಪೆಷಲಿ ಅವಶ್ಯಕತೆ ಇದೆ ಸರ್. ಏಕೆಂದರೆ ಈಶಾಗೆ ಹೋಗ್ಬೇಕಾದ್ರೆ ನಾವೇ ಯೂಶಲಿ ನಮ್ಮದು ಪ್ರಾಪರ್ ಬಂದು ಚಿಕ್ಕಬಳ್ಳಾಪುರನೇ, ಬಟ್ ಸ್ಟೇಯಿಂಗ್ ಬಂದು ಬ್ಯಾಂಗ್ಳೂರಲ್ಲಿ ಇರೋದು. ಈಶಾಗೆ ಹೋಗ್ಬೇಕಾದ್ರೆ ಎಷ್ಟೋ ಸಾರಿ ಯೋಚನೆ ಮಾಡಿದ್ವಿ ಒಳ್ಳೆ ಹೋಟೆಲ್ ಇದ್ದಿದ್ರೆ ತುಂಬ ಚೆನ್ನಾಗಿರೋದು ಅಂತ. ಮತ್ತು ಇನ್ನೊಂದು ಏನಂತಂದರೆ, ಈಗ ಡಿಮಾರ್ಟಿಗೆ ಬಂದಿರ್ತೀವಿ, ಹೊಟ್ಟೆ ಹಸಿವಾಗಿರುತ್ತೆ, ಡಿಮಾರ್ಟಲ್ಲಿ ಅಲೋ ಇಲ್ಲ, ಒಳಗಡೆ ಓಪನ್ ಮಾಡಿ ತಿನ್ನೋದಕ್ಕೇನೋ ಅಲೋ ಇಲ್ಲ. ಸೊ ಔಟ್ಸೈಡ್ ಬಂದಾಗ ಏನಾದರೂ ತಿನ್ಬೇಕು ಅನಿಸುತ್ತೆ, ಅಂಥ ಟೈಮಲ್ಲಿ ಯೂಸ್ ಆಗುತ್ತೆ. ಸೊ ಮೇ ಬಿ ಓವರಾಲ್ ತುಂಬ ಚೆನ್ನಾಗಿದೆ. ವಾತಾವರಣ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ಆ್ಯಕ್ಚುಲಿ. ಒಳಗಡೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಕ್ಚುಲಿ ಈ ಥರ ಹೋಟೆಲ್ ಬೇಕಿತ್ತು. ಈಗ ಈಶಾ ಫೌಂಡೇಶನ್ ಹತ್ರ ಇದೆ, ಬಟ್ ನಮ್ಮ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಇಲ್ವಲ್ಲ ಅನ್ನೋ ಬೇಜಾರಿತ್ತು. ಈಗ ಬೇಜಾರು ಕ್ಲಿಯರ್ ಆಯಿತು. ಅಫ್ಕೋರ್ಸ್ ಎಕ್ಸೆಪ್ಟ್ ಮಾಡ್ತಾರೆ ಸರ್. ನನ್ನ ರಿಕ್ವೆಸ್ಟ್ ಏನಂದರೆ, ಸೊ ಸಂದೀಪ್ ರೆಡ್ಡಿ ಸರ್ ಇಷ್ಟು ಚೆನ್ನಾಗಿರೋ ಹೋಟೆಲ್ ಮಾಡಿದ್ದಾರೆ, ಬಂದವರು ಈ ಫುಡ್ನ ಸವಿಬೇಕು, ಒಳ್ಳೆ ರೇಟಿಂಗ್ ಮಾಡಬೇಕು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಚಿಕ್ಕಬಳ್ಳಾಪುರ ಜನಕ್ಕೆ ಇದು ಅವಶ್ಯಕತೆ ಇದೆ ಸರ್. ಇಂದು ಅಂತ. ಥ್ಯಾಂಕ್ ಯು ಸರ್. ಒಟ್ಟಿನಲ್ಲಿ ಸಮರಾಸ್ ವೆಜ್ ಹೋಟೆಲ್ ಆರಂಭದಿಂದಲೇ ಚಿಕ್ಕಬಳ್ಳಾಪುರದ ಆಹಾರ ಪ್ರಿಯರಲ್ಲಿ ಹೊಸ ನಿರೀಕ್ಷೆ ಮೂಡಿಸಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಗ್ರಾಮೀಣ ಭಾಗದ ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ KCN ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ MG ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸರ್, ನಾನು ಶಶಿಕಲಾ ಅಂತ ಹೇಳಿ, ಆಡಳಿತಾಧಿಕಾರಿ KCN ಇಂಟರ್ನ್ಯಾಷನಲ್ ಶಾಲೆ. ನಮ್ಮ ಶಾಲೆ 13 ವರ್ಷದಿಂದ ಕಂಪ್ಲೀಟ್ ಆಗಿ ಈಗ 14ನೇ ವರ್ಷಕ್ಕೆ ಕಾಲಿಟ್ಟಿದೆ. ನಮಗೆ ಪ್ರತಿ ವರ್ಷವೂ ಸಹ ನಮಗೆ ಮ್ಯಾನೇಜ್ಮೆಂಟ್ ಏನೆಲ್ಲ ಸಪೋರ್ಟ್ ಬೇಕೋ ಹಂತವಾಗಿ ನಾವು ಬೆಳೀತಾ ಹೋಗ್ತಾ ಇದ್ದೀವಿ ಸರ್. ಇಲ್ಲಿ ನಾವು ಇಷ್ಟು ಮಟ್ಟಿಗೆ ಇವತ್ತು ನಿಂತಿರಬೇಕು ಅಂತಂದರೆ ಕಾರಣ ಅದು ನಮ್ಮ ಶಾಲೆಯ ಪೋಷಕರು ನಮಗೆ ಹೆಜ್ಜೆಯಲ್ಲೂ ಸಹ ಸಪೋರ್ಟ್ ಮಾಡಿಕೊಂಡು ನಮ್ಮನ್ನು, ಮೇಡಮ್ ಈ ಥರ ಇದೆ, ಆ ಥರ ಇದೆ, ನೀವು ಇನ್ನೂ ಈ ಥರ ಮಾಡ್ಬೋದು ಅಂಥೇಳಿ ಅವ್ರ ಗೈಡ್ಲೈನ್ಸ್ನೂ ಸಹ ನಾವು ತೊಗೊಂಡು ಪ್ರತಿ ವರ್ಷ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಸರ್. ಅದಷ್ಟೇ ಅಲ್ಲದೆ ನಮ್ಮ ಶಾಲೆ ಒಳ್ಳೆಯ ಪ್ರದೇಶದಲ್ಲಿದೆ. ಹೇಗೆಂತಂದರೆ ಎಲ್ಲೂ ಜನ ಸಂದಣಿ ಹೆಚ್ಚಿಲ್ಲ, ತುಂಬ ಕಾಮ್ ಆಗಿರುತ್ತೆ,
ಪ್ರಕೃತಿ ಅಂತ ಏನು ಹೇಳ್ತೀವಿ ಸರ್, ಪ್ರಕೃತಿ ಮಧ್ಯೆ ನಮ್ಮ ಶಾಲೆ ಇದೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಸಹ ಇದೆ. ತುಂಬ ನಮಗೆ ಹಳ್ಳಿಯಿಂದ ಮಕ್ಕಳು ಬರೋದ್ರಿಂದ ಎಲ್ಲ ಹಳ್ಳಿಗಳಿಗೂ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಕನೆಕ್ಟಿವಿಟಿ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ AI ಪವರ್ಡ್ ಕ್ಯಾಂಪಸ್ನೊಂದಿಗೆ. SLV International School stands as a symbol of academic excellence. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ICSE ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು ನೀಟ್, JEE ತರಬೇತಿ, EBACS ಜೊತೆಗೆ CA ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ.
ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಗ್ರಾಮಕ್ಕೆ ಸುಸಜ್ಜಿತ ರಸ್ತೆ ನಿರ್ಮಿಸಿಕೊಡುವಂತೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಕ್ಯಾರೆ ಅನ್ನದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಮೀಡಿಯಾ ಮುಖಾಂತರ ಶಾಸಕರಾಗಿರ್ತಕ್ಕಂಥ MLA ಸುಬ್ಬಾರೆಡ್ಡಿ ಅವ್ರಿಗೆ ಕೇಳ್ಕೊಳ್ಳೋದೊಂದೇ, ನಿಮ್ಗೆ ಸ್ವಲ್ಪ ಮಾನವೀಯತೆ ಇದ್ದರೆ ದಯವಿಟ್ಟು ನಮ್ಮೂರಿಗೆ ಆದಷ್ಟು ಬೇಗ ಈ ರೋಡು ಕೆಲಸವನ್ನು ಬೇಗ ಮಾಡಿಸಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾನು ಕೇಳ್ಕೊತೀನಿ. 15 ವರ್ಷ ನೀವು MLA ಆಗಿಬಿಟ್ಟು ಒಂದು ರೋಡು ಗ್ರಾಂಟ್ ಮಾಡಲಿಕ್ಕಾಗಿಲ್ಲ ಅಂದರೆ ಅದು ಎಂಥ ನಾಲಾಯಕ MLA ಅಂತ ಹೇಳ್ಬಿಟ್ಟು ಅದು ಅವ್ರಿಗೆ ಬಿಡ್ತೀನಿ ನಾನು. ಧಿಕ್ಕಾರ, ಬೇಕೇ ಬೇಕು, ಬೇಕೇ ಬೇಕು, ರಸ್ತೆ ನೀಡದ ಅಧಿಕಾರಿಗಳಿಗೆ MLAಗೆ ಧಿಕ್ಕಾರ, ಬೇಕೇ ಬೇಕು, ಬೇಕೇ ಬೇಕು. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಪುಲವಾರಪಲ್ಲಿ ಗ್ರಾಮದ ಗ್ರಾಮಸ್ಥರಿಗೆ ಕೊಟ್ಟ ಭರವಸೆಯಂತೆ ಗ್ರಾಮದ ರಸ್ತೆ ನಿರ್ಮಿಸಿಕೊಡುವಂತೆ ಒತ್ತಾಯಿಸಿ ಗ್ರಾಮಸ್ಥರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಯುವ ಮುಖಂಡ PR ಶಿವಕುಮಾರ್ ಮಾತನಾಡಿ, ಪುಲವಾರಪಲ್ಲಿ ಗ್ರಾಮದ ರಸ್ತೆ ಸಮಸ್ಯೆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಗ್ರಾಮಸ್ಥರು ಹಲವು ಬಾರಿ ಮನವಿ ಸಲ್ಲಿಸಿದರೂ ಪ್ರಯೋಜನ ಇಲ್ಲದಂತಾಗಿದೆ. ಚಿಕ್ಕಬಳ್ಳಾಪುರ ಬಾಗೇಪಲ್ಲಿಯ ರಾಷ್ಟ್ರೀಯ ಹೆದ್ದಾರಿ 44ರಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಪುಲವಾರಪಲ್ಲಿ ಗ್ರಾಮದ ರಸ್ತೆಗೆ ಹಾಕಿರುವ ಡಾಂಬರ್ ಕಿತ್ತು ಹೋಗಿ ದಶಕಗಳಾಗಿದ್ದು ಕಳೆದ 15 ವರ್ಷಗಳಿಂದ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸತತ 3 ಬಾರಿ MLA ಆಗಿರ್ತಕ್ಕಂಥ MLA ಸುಬ್ಬಾರೆಡ್ಡಿ ಅವರು. ಸೊ ನೀವಿಲ್ಲಿ ನೋಡ್ಬೋದು, ಸುಮಾರು 15 ವರ್ಷದಿಂದ ಇದೇ ಗತಿ ಈ ರೋಡ್ಗೆ ಬಿದ್ದಿರೋದು. ಶಾಲಾ ಮಕ್ಕಳಿಗೆ ಇಲ್ಲಿ ಮುರಾರ್ಜಿ ದೇಸಾಯಿ ಶಾಲೆ ಇದೆ, ಇಲ್ಲೊಂದು 200-300 ಜನ ವ್ಯಾಸಂಗ ಮಾಡ್ತಿದ್ದಾರೆ. ನಮ್ಮೂರಿಂದ ಒಂದು 50-60 ಜನ ಡೈಲಿ ಶಾಲಾ ಕಾಲೇಜಿಗೆ ಹೋಗ್ತಾರೆ. ಸೊ ಜನರಿಗೆಲ್ಲ ತುಂಬಾ ತೊಂದರೆ ಆಗಿದೆ. ಸೊ ಇದುವರೆಗೆ ಈಗಾಗಲೇ ನಮ್ಮೂರಿನ ಗ್ರಾಮಸ್ಥರೆಲ್ಲ ಅವ್ರ ಮನೆಗೆ ಭೇಟಿ ಮಾಡಿ ಸುಮಾರು ಲೆಟರ್ ಮೂಲಕ ಎಲ್ಲದರ ಮುಖಾಂತರ ನಮ್ಮ ಕೈಯಲ್ಲಾಗೋ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೀವಿ. ಈ ನ್ಯೂಸನ್ನು ತಲುಪಿಸ್ಲಿಕ್ಕೆ ಎಲ್ಲ ಪ್ರಯತ್ನನೂ ಮಾಡಿದ್ದೀವಿ. ಬಟ್ ಇದುವರೆಗೆ ಯಾವುದೇ ರೀತಿಯ ರಿಸಲ್ಟ್ ಅನ್ನೋದು ನಮಗಿಲ್ಲ. ನೀವಿಲ್ಲಿ ನೋಡ್ಬೋದು. ಸೊ ಜಸ್ಟ್ ಇರೋದು 2 ಕಿಲೋಮೀಟರ್ಸ್ ರೋಡು, ಇದು 2 ಕಿಲೋಮೀಟರ್ ರೋಡು. ಏನಿಲ್ಲ ಅಂದರೂ 20 ನಿಮಿಷ ಟ್ರಾವೆಲ್ ಇಲ್ಲಿಂದ 20 ನಿಮಿಷ ಹೋಗಬೇಕಾಗುತ್ತೆ. ಯಾರಾದರೂ ಒಬ್ಬ ರೋಗಿಗಾಗಿರ್ಬೋದು, ತುಂಬ ಜನಕ್ಕೆ ತುಂಬ ತೊಂದರೆ ಆಗ್ತಿದೆ. ನಾನು ಈ ಮೀಡಿಯಾ ಮುಖಾಂತರ ಶಾಸಕರಾಗಿರ್ತಕ್ಕಂಥ MLA ಸುಬ್ಬಾರೆಡ್ಡಿ ಅವ್ರಿಗೆ ಕೇಳ್ಕೊಳ್ಳೋದೊಂದೇ, ನಿಮ್ಗೆ ಸ್ವಲ್ಪ ಮಾನವೀಯತೆ ಇದ್ದರೆ ದಯವಿಟ್ಟು ನಮ್ಮೂರಿಗೆ ಆದಷ್ಟು ಬೇಗ ಈ ರೋಡು ಕೆಲಸವನ್ನು ಬೇಗ ಮಾಡಿಸಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾನು ಕೇಳ್ಕೊತೀನಿ. 15 ವರ್ಷ ನೀವು MLA ಆಗಿಬಿಟ್ಟು ಒಂದು ರೋಡು ಗ್ರಾಂಟ್ ಮಾಡಲಿಕ್ಕಾಗಿಲ್ಲ ಅಂದರೆ ಅದು ಎಂಥ ನಾಲಾಯಕ MLA ಅಂತ ಹೇಳ್ಬಿಟ್ಟು ಅದು ಅವ್ರಿಗೆ ಬಿಡ್ತೀನಿ ನಾನು. ಬಾಗೇಪಲ್ಲಿ ತಾಲೂಕು ಪುಲವಾರಪಲ್ಲಿ ಗ್ರಾಮ. ನಮ್ಮದು ರೋಡು ಒಂದು 6 ತಿಂಗಳಿಂದ ಆಗ್ದು ಬಿಟ್ಬಿಟ್ಟಿದ್ದಾರೆ. ಏನು ಕೆಲಸ ಆಗ್ತಿಲ್ಲ. ಇಲ್ಲಿ ಮಳೆ ಬಂದರೆ ಜನ ಓಡಾಡೋದು ತುಂಬ ಕಷ್ಟ ಆಗಿದೆ. ಎಲ್ಲ ಸ್ಕಿಡ್ಡಾಗಿ ಬೀಳ್ತಾ ಇದ್ದಾರೆ. ಆ ಥರ ಇದೆ ಪರಿಸ್ಥಿತಿ. ಯಾರೂ ನಮ್ಮ ಬಗ್ಗೆ ಕೇಳೋರಿಲ್ಲ, ನಮ್ಮ ಬಗ್ಗೆ ಯಾರೂ ಸಹ ಈ ಕಡೆ ನೋಡೋರಿಲ್ಲ. ಗ್ರಾಮ ಪಂಚಾಯತಿಯವರಾಗಲಿ MLA ಅವರಾಗಲಿ ಯಾರೂ ನೋಡಲ್ಲ. ತುಂಬ ಪರಿಸ್ಥಿತಿ ಹದಗೆಟ್ಟಿದೆ. ಸ್ವಲ್ಪ ನೋಡ್ಬಿಟ್ಟು ನಮಗೆ ಗ್ರಾಮವ್ರಿಗೆ ಒಳ್ಳೇದಾಗುತ್ತೆ ನೋಡಬೇಕು. ಹ್ಯಾಂಡಿಕ್ಯಾಪು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಎಲ್ಲರಿಗೂ ತುಂಬ ಪರಿಸ್ಥಿತಿ ಇದಾಗಿದೆ. ಬಸ್ ಇಲ್ಲ, ಏನೂ ಇಲ್ಲ, ಅನುಕೂಲ ಏನೂ ಇಲ್ಲ. ತುಂಬ ಹದಗೆಟ್ಟಿದೆ. ಸ್ವಲ್ಪ ನೋಡಬೇಕು, ಎಲ್ಲರೂ ನೋಡ್ಬಿಟ್ಟು ನಮ್ಗೆ ಇದು ಮಾಡಬೇಕು. ಎಷ್ಟು ದಿನ ಆಯ್ತು ರೋಡ್ ಕಿತ್ತಾಕಿ? 6 ತಿಂಗಳಾಯ್ತು. 6 ತಿಂಗಳಾಯ್ತು. ಯಾರು ಗುತ್ತಿಗೆದಾರರು? ಯಾರೋ ಸ್ವಲ್ಪ ಇವರು ಬೆಂಗಳೂರವ್ರು ಬಂದಿದ್ರು. ಅವರು ಆ ಕಡೆ ಈ ಕಡೆ ಕಾಲುವೆ ತೆಗೆದ್ರು. ಅವ್ರು ಹೋಗ್ಬಿಟ್ರು. ಮತ್ತೆ ಬೇರೆಯವ್ರು ಬಂದರು. ರೋಡ್ ರಸ್ತೆ ಹಾಕಿದ್ಬಿಟ್ಟು ಮತ್ತೆ ಮಣ್ಣು ಹಾಕ್ಬಿಟ್ಟು ಅದು ಮಣ್ಣು ಸರಿಯಾದ ಹಾಕಿಲ್ಲ. ಎಲ್ಲ ಇದಾಕಿದ್ದಾರೆ, ಕೆರೆ ಮಣ್ಣು ಜೇಡಿ ಮಣ್ಣು ಹಾಕಿದ್ದಾರೆ. ಅದೆಲ್ಲ ಸ್ಕಿಡ್ ಆಗುತ್ತೆ. ತುಂಬ ಹದಗೆಟ್ಟಿದೆ. ಮಳೆ ಬಂದಿದೆ ಮೊನ್ನೆ ನೋಡಿ, ಎಲ್ಲ ನೀರು ನಿಂತಿದೆ. ಎಲ್ಲಿ ನೋಡಿದ್ರು ನೀರು ನಿಂತಿದೆ. ತುಂಬ ಹದಗೆಟ್ಟಿದೆ ರೋಡೆಲ್ಲ. ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ PN ನರಸಿಂಹಮೂರ್ತಿ, PR ಪ್ರಶಾಂತ್, ಮಲ್ಲಿಕಾರ್ಜುನ್, PG ಆದರ್ಶ, ಶಿವಪ್ಪ, ಹನುಮಂತಪ್ಪ, ಆದ್ಯಪ್ಪ, ಕೊಂಡಪ್ಪ, ಕೃಷ್ಣಪ್ಪ, ಆದಿನಾರಾಯಣಪ್ಪ ಮತ್ತಿತರರು ಹಾಜರಿದ್ದರು. P ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.
ಶ್ರೀ ಕಾವೇರಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ 3ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಶ್ರೀ ಕಾವೇರಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ 3ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶ್ರೀ ಹರಿಕೃಷ್ಣ ಫೌಂಡೇಶನ್ ಅಧ್ಯಕ್ಷ ಮತ್ತು ಸಮಾಜ ಸೇವಕ ಹರೀಶ್ ರೆಡ್ಡಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಾವೇರಿ ಸಂಘ ನಿರ್ಮಾಣವಾಗಿ 3 ವರ್ಷಗಳಾಗಿದ್ದು ಬಹಳ ಸಂತೋಷವಾಗಿದೆ. ಸಮಾಜದಲ್ಲಿ ಕಾರ್ಮಿಕರ ಕೆಲಸ ಬಹುಮುಖ್ಯ. ಬೆಳಗ್ಗೆಯಿಂದ ಸಂಜೆಯವರೆಗೂ ಕೆಲಸ ಮಾಡಿ ತನ್ನ ಕುಟುಂಬದ ಹೊಟ್ಟೆ ತುಂಬಿಸುವ ಕೆಲಸ ಮಾಡುತ್ತಾನೆ. ಹೀಗಾಗಿ ಕಾರ್ಮಿಕ ದೇಶಕ್ಕೆ ಬಹುಮುಖ್ಯ. ಇವರಿಗೆ ಸಿಗಬೇಕಾದ ಸೌಲಭ್ಯಗಳು ಸರ್ಕಾರಗಳು ಒದಗಿಸಬೇಕು. ಸದಾ ಕಾರ್ಮಿಕರ ಜೊತೆ ನಿಲ್ಲುವ ಕೆಲಸ ಮಾಡ್ತೀನಿ ಎಂದು ಹೇಳಿದರು. ಏನು ಮೇ 1ನೇ ತಾರೀಕು ಕಾರ್ಮಿಕರ ಜಯಂತಿ ಅಂತ ಒಂದು ಘೋಷಣೆ ಮಾಡಿದೆ ನಮ್ಮ ಸರ್ಕಾರ. ಆ ಒಂದಿನ ಮಟ್ಟಕ್ಕೆ ಮಾತ್ರ ನಾವು ಕಾರ್ಮಿಕರ ಜಯಂತಿಯನ್ನ ಸೀಮಿತ ಮಾಡ್ಕೊಬಾರ್ದು. ಪ್ರತಿದಿನ ನಮ್ಮ ಏನ್ ನಾವು ದುಡಿಮೆ ನಂಬ್ಕೊಂಡಿರ್ತೀವಿ ಆ ದುಡಿಮೆಗೆ ನಾವು ಅದನ್ನ ಒಂದು ಅರ್ಥಪೂರ್ಣವಾಗಿ ತಿಳ್ಕೊಬೇಕು. ಯಾಕಂದ್ರೆ ಇವತ್ತು ಇಡೀ ಸಮಾಜ ನೋಡ್ದಂಗೆ ದುಡಿಯೋನಿಗೆ ಸಂಬಳ ಕೊಡೋನು ಮಾಲೀಕ ಆದ್ರೆ ಸಂಬಳ ಕೊಡೋನ್ಗೆ ಮಾಡಿದ್ದೇ ನಮ್ಮ ಕಾರ್ಮಿಕರು. ಕಾರ್ಮಿಕರ ಶಕ್ತಿಯಿಂದ ಅವ್ರು ನಮ್ಗೆ ಸಂಬಳ ಕೊಡ್ತಾರೆ. ನಾವು ದುಡಿದ್ರೆ ಅಲ್ವಾ ಸಂಬಳ ಕೊಡೋದು, ನಾವು ದುಡಿಲಿಲ್ಲ ಕೊಡಿಲ್ಲ. ಯಾಕೆ ನಾವು ಈ ರೀತಿ ಇವತ್ತಿನ ದಿನ ನಮ್ಮ ಮಧ್ಯ ತರಗತಿಗಳಾಗಿರ್ಬೋದು, ಬಡವರಾಗಿರ್ಬೋದು, ಹಿಂದುಳಿದ ವರ್ಗದವರಾಗಿರ್ಬೋದು ನಾವು ಹಿಂದೆ ಇದೀವಿ ಅಂದ್ರೆ ನಮ್ಗೆ ಅನೇಕ ಒತ್ತಡಗಳಿರ್ತದೆ, ಕಷ್ಟ ಇರ್ತದೆ. ಇವತ್ತು ಪ್ರತಿನಿತ್ಯ ಬೆಳಿಗ್ಗೆ ಎದ್ದಾಗದಿಂದ ರಾತ್ರಿ ಮಲಗೋವರೆಗೂ ನಮ್ದು ಅನೇಕ ರೀತಿ ಖರ್ಚುಗಳಿರ್ತವೆ. ಬೆಳಿಗ್ಗೆ ಎದ್ರೆ ಹಾಲಿಗೆ 50 ರೂಪಾಯಿ ಕೊಡ್ಬೇಕು, ಮಕ್ಕಳಿಗೆ ಟಿಫನ್ಗೆ 50 ರೂಪಾಯಿ ಕೊಡಬೇಕು, ನಾವು ಮನೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು. ನಾವು ದುಡ್ದಿರೋ ದುಣ ಎಲ್ಲ 90% ಈ ಖರ್ಚಿಗೆ ಹೋಗ್ತದೆ. ಇನ್ನು ನಾವು ಚೆನ್ನಾಗಾಗೋದಿಲ್ಲ ಅಲ್ವಾ? ನಾವು ದುಡ್ಡಿರೋ ಹಣ 90% ನಮ್ಮ ದಿನನಿತ್ಯ ಸಮಸ್ಯೆಗಳಿಗೆ ಹೋಗ್ತಾ ಇದೆ. ಇದನ್ನ ಸರ್ಕಾರ ಗಮನ ವಹಿಸಬೇಕು. ಈ ರೀತಿ ಕಾರ್ಮಿಕರು ಏನೇನಿದ್ದಾರೆ ನಿಮ್ಮ ಆಸ್ತಿಗಳನ್ನ ನಮಗೆ ಬರ್ಕೊಡ್ಬೇಕಾಗಿಲ್ಲ. ಏನು ಕಟ್ಟಡ ಕಾರ್ಮಿಕರು ಗಾಳಿ ಮಳೆ ಎನ್ನದೆ ಕೆಲಸ ಮಾಡುತ್ತಾರೆ. ಅಂತಹವರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಕಾವೇರಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ ಸದಾ ಜೊತೆಯಲ್ಲಿ ನಿಂತು ಸಾವಿರಾರು ಕಾರ್ಮಿಕರಿಗೆ ಒದಗಿಸುವ ಕೆಲಸ ಮಾಡುತ್ತಿದ್ದು, ಇಂದು ಸಂಘದ 3ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕಾರ್ಮಿಕರ ದಿನಾಚರಣೆ ಮಾಡುತ್ತಿರುವುದು ಸಂತಸದ ಸಂಗತಿ ಎಂದರು. ಬಹಳ ವಿಶೇಷವಾದ ಕಾರ್ಯಕ್ರಮ ನೋಡಿ. 1886ರಲ್ಲಿ ಅಮೆರಿಕದ ಚಿಕಾಗೋ ಪ್ರದೇಶಕ್ಕೆ ಒಂದು ಇಂಡಸ್ಟ್ರಿಯಲ್ ರಿವಲ್ಯೂಷನ್ ಆಗುತ್ತೆ. ಅಲ್ಲಿ ಬಹಳಷ್ಟು ಫ್ಯಾಕ್ಟರೀಸ್ಗಳು ಬರ್ತವೆ, ಬಹಳಷ್ಟು ಕಾರ್ಖಾನೆಗಳು ಬರ್ತವೆ. ಅಲ್ಲಿ ಕಾರ್ಮಿಕರನ್ನ ನೇಮಿಸಿಕೊಳ್ಳಲಾಗುತ್ತೆ. ಆ ಕಾರ್ಮಿಕರನ್ನ ದಿನಕ್ಕೆ 12ರಿಂದ 16 ತಾಸು ಕೆಲಸವನ್ನ ಮಾಡಿಸಲಾಗುತ್ತೆ. ಯಾವುದೇ ವಿಶ್ರಾಂತಿ ಇಲ್ಲ, ಯಾವುದೇ ಪರ್ಸನಲ್ ಟೈಮ್ ಇಲ್ಲ, ಎಲ್ಲ ಏನಿಲ್ಲ, ಕೆಲಸವನ್ನ ಮಾಡಿಸಲಾಗುತ್ತೆ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಕಾರ್ಮಿಕರು ಅನಾರೋಗ್ಯ ಹೊಂದುತ್ತಾ ಇರ್ತಾರೆ, ಬಹಳಷ್ಟು ಕಾರ್ಮಿಕರು ಸಾವನ್ನಪ್ತಾರೆ. ಇಂತಹ ಸಂದರ್ಭದಲ್ಲಿ ಕಾರ್ಮಿಕರು ಏನ್ ಮಾಡ್ತಾರೆ, ಒಂದು ಕಡೆ ಸೇರ್ತಾರೆ. ಏನ್ ಮಾಡ್ತಾರೆ, ದಿನದ 24 ಗಂಟೆಗಳಲ್ಲ 8 ತಾಸು ಕೆಲಸ, 8 ತಾಸು ವಿಶ್ರಾಂತಿ ಮತ್ತು 8 ತಾಸು ನಮ್ಮ ವೈಯಕ್ತಿಕ ಜೀವನಕ್ಕಾಗಿ ಇಡಬೇಕಂತ ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡಿದ ನಂತರ ಏನ್ ಮಾಡ್ತಾರೆ, ಮೇ 1ನೇ ತಾರೀಕು ನಾವೆಲ್ಲರೂ ಶಾಂತಿಯುತವಾಗಿ ಒಂದು ಪ್ರತಿಭಟನೆಯನ್ನು ಮಾಡೋಣ ಅಂತೇಳಿ ಡಿಸೈಡ್ ಮಾಡಿ ಚಿಕಾಗೋ ಪ್ರದೇಶದ ಕಾರ್ಯಕ್ರಮದಲ್ಲಿ ಕಾರ್ಮಿಕರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಿ ಸಹಾಯಧನ ನೀಡಲಾಯಿತು. ಈ ವೇಳೆ ಕಾವೇರಿ ಸಂಘದ ಅಧ್ಯಕ್ಷ ಶಂಕರಪ್ಪ, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ, ಗೌರವಾಧ್ಯಕ್ಷ ಸುಬ್ರಹ್ಮಣಿ, ಸಂಘಟನಾ ಸಂಚಾಲಕ ಮುನೀರ್ ಖಾನ್, ಲೆನಿನ್ ಕುಮಾರ್, ಸುನೀಲ್ ಕುಮಾರ್ ಇನ್ನಿತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ, ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ.
ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಮೇಲಪಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮೇಲಪಳ್ಳಿ ಗ್ರಾಮದಲ್ಲಿ ಊರ ದೇವರಾದಂಥ ಶ್ರೀ ಗಂಗಮ್ಮ ದೇವಿಯನ್ನು ಹಳೆ ದೇವಾಲಯವನ್ನು ಕೆಡವಿ ನೂತನವಾಗಿ ಹೊಸ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಮೇಲಪಳ್ಳಿ ಗ್ರಾಮಸ್ಥರು ಹಾಗೂ ದಾನಿಗಳ ಸಹಾಯದಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ. ಜೂನ್ 4 ಮತ್ತು 5ನೇ ತಾರೀಕು ಶ್ರೀ ಕಟ್ಟಡದ ಉದ್ಘಾಟನೆ ಹಾಗೂ ಕ್ಷೀರಾಭಿಷೇಕ ಮತ್ತು ಹೊಸ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ದಯವಿಟ್ಟು ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಇರುವಂತಹ ಶ್ರೀ ಗಂಗಾದೇವಿಯ ಭಕ್ತಾದಿಗಳೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇಂತಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಈ ಒಂದು ಆಹ್ವಾನವನ್ನು ನೀಡುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ. ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012.
ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ವೈದ್ಯ ಸೇವೆ ಸಿಗದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿರುವ ಬಡ ಕುಟುಂಬಗಳಿಗೆ 25 ಲಕ್ಷ ರು ಪರಿಹಾರ ಕೊಟ್ಟು ಕರ್ತವ್ಯ ಲೋಪವೆಸಗಿರುವ ವೈದ್ಯರನ್ನ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಕೂಲಿಕಾರರ ಸಂಘ ಜಿಲ್ಲಾ ಕಾರ್ಯದರ್ಶಿ ಸೋಮಶೇಖರ್ ಒತ್ತಾಯಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ವೈದ್ಯರ ನೇಮಕ ಮಾಡಲೇಬೇಕು. ಬಡವರ ಪ್ರಾಣದ ಜೊತೆ ಚೆಲ್ಲಾಟವಾಡುತ್ತಿರುವ ಆರೋಗ್ಯ ಸಚಿವರಿಗೆ ಧಿಕ್ಕಾರ. ಚೆಲ್ಲಾಟವಾಡುತ್ತಿರುವ ಎಂಪಿಗಳಿಗೆ ಧಿಕ್ಕಾರ. ವೈದ್ಯರಿಲ್ಲದೆ ಹೀನಾಯ ಪರಿಸ್ಥಿತಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಕಾರಣವಾದ ಎಂಎಲ್ಗೆ ಧಿಕ್ಕಾರ. ಬೇಕೇ ಬೇಕು. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ರೋಗಿಗಳ ಸಾವು ಆರೋಪದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಕೂಲಿಕಾರರ ಸಂಘ ಹಾಗೂ ಡಿವೈಎಫ್ಐ ನೇತೃತ್ವದಲ್ಲಿ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಪ್ರತಿಭಟನೆ ನಡೆಸಿ ಮೃತರ ಕುಟುಂಬಕ್ಕೆ 25 ಲಕ್ಷ ರು ಪರಿಹಾರ ನೀಡಿ ಕರ್ತವ್ಯ ಲೋಪವೆಸಗಿರುವ ವೈದ್ಯರನ್ನ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿ ಸರ್ಕಾರಿ ಆಸ್ಪತ್ರೆ ಆಡಳಿತಾಧಿಕಾರಿ ವಿನಯ್ ಕುಮಾರ್ಗೆ ಮನವಿ ಪತ್ರ ಸಲ್ಲಿಸಿದರು. ಕೂಲಿಕಾರರ ಸಂಘ ಜಿಲ್ಲಾ ಕಾರ್ಯದರ್ಶಿ ಸೋಮಶೇಖರ್ ಮಾತನಾಡಿ, ರೈತರು, ಬಡವರು, ಕೂಲಿಕಾರರೇ ಹೆಚ್ಚು ಸಂಖ್ಯೆಯಲ್ಲಿ ಚಿಕಿತ್ಸೆಗಾಗಿ ಬರುವಂತಹ ಬಾಗೇಪಲ್ಲಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯ ಸೇವೆಗಳು ಸಿಗದೆ ರೋಗಿಗಳು ಪ್ರಾಣ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಡ ಕೂಲಿಕಾರರ ಸಾವು ಪ್ರಕರಣ ನಡೆದು 5 ದಿನ ಕಳೆದರೂ ಮೃತ ಕುಟುಂಬಗಳಿಗೆ ಪರಿಹಾರ ಸಿಕ್ಕಿಲ್ಲ, ಸಾಂತ್ವನ ಹೇಳಲಿಲ್ಲ. ಆಸ್ಪತ್ರೆಗೆ ಭೇಟಿ ನೀಡಿ ಇದುವರೆಗೂ ಘಟನೆ ಕುರಿತು ಯಾರೊಬ್ಬರೂ ಮಾಹಿತಿ ಪಡೆದುಕೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ದೇವ್ರ ಮೇಲಿರೋ ಭಕ್ತಿಗ ಜನರ ಮೇಲಿರೋ ಕಾಳಜಿ ಇಲ್ವಾ ಅವ್ರಿಗೆ? ಇಲ್ಲಿ ಬಂದು ಏನಾಗಿದೆ ಅಂತ ನಿಮ್ಮ ಮನೆಯನ್ನ ವಿಚಾರಿಸಿದಾರ ಅವರು? ಎಲ್ಲ ಬಂದಿದ್ರು, ಕೋರ್ಟಿನೆಲ್ಲ ಜನರೆಲ್ಲ ಬಂದು ಅವ್ರು ಬಂದ್ರು, ಅವ್ರು ಸುಮೋಟಾಗಿ ಬಂದಿದ್ದಾರೆ. ಅವ್ರಿಗೆ ಜವಾಬ್ದಾರಿ ನಿಮ್ಮ ಜಿಲ್ಲಾಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಏನು ಸಿಬ್ಬಂದಿ ಯಾರು ಇಲ್ಲ ಅಂತಾನೆ ಜಡ್ಜ್ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ.
ನಾವೇನ್ ಹೇಳ್ತಾ ಇದೀವಿ, ಇಷ್ಟೆಲ್ಲ ಇನ್ಸಿಡೆಂಟ್ ಎಲ್ಲ ನಡೆದಿದೆ. ಜಿಲ್ಲಾಧಿಕಾರಿಗಳು ನಿನ್ನೆ ಜಾತ್ರೆ ಮಾಡವ್ರೆ, ಕನಿಷ್ಠ ಮಾನ ಮರ್ಯಾದೆ ಇರಬೇಕು. ಇವತ್ತು ಜನ ಇದ್ರೆ ಜಿಲ್ಲಾಧಿಕಾರಿಗಳು, ನೀವು ಇಲ್ಲಿರೋ ಜನಪ್ರತಿನಿಧಿಗಳು ಎಷ್ಟು ಕೀಳಾಗಿ ನೋಡ್ತಾ ಇದ್ದೀರಾ ಜನಗಳನ್ನ, ನಮ್ಮನ್ನು ಅಂತ ನಾವು ಕೇಳ್ತಾ ಇದ್ದೀವಿ. ಏನಿಲ್ಲ, ಅವರೆಲ್ಲ ಈ ತಾಲೂಕು ಜನಪ್ರತಿನಿಧಿ ಮನೆಗಳಿಗೆ ಚೀತಾಳರಾಗಿದ್ದಾರೆ ಅಷ್ಟೇ. ಇವತ್ತು ಇಲ್ಲಿ ಏನು ನಿಮ್ಮೆಲ್ಲ ನೀವು ಅಧಿಕಾರಿಗಳೇನಿದ್ದೀರಾ? ಮೊನ್ನೆ ಮಂಗಳವಾರ ಈ ಸಾರ್ವಜನಿಕ ಆಸ್ಪತ್ರೆಗೆ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಬೇಕು ಅಂತೇಳಿ ಕೂಲಿ ಕೆಲಸ ಮಾಡ್ತಕ್ಕಂಥ ಕೂಲಿಕಾರರು ಈ ಆಸ್ಪತ್ರೆಗೆ ಬಂದು ಇಬ್ಬರು ಏಕಾಏಕಿ ವೈದ್ಯರಿಲ್ಲದೆ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇವತ್ತು ಯಾಕೆ ಅವರ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ? ಯಾಕೆ ಈ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ? ಆ ವೈದ್ಯರನ್ನು ನೇಮಕ ಮಾಡ್ತಕ್ಕಂಥ ಜವಾಬ್ದಾರಿ ಯಾರಿಗಿದೆ? ಇವತ್ತಿಲ್ಲಿರ್ತಕ್ಕಂಥ ಶಾಸಕರಿಗಿದೆ. ಅಯ್ಯ ಶಾಸಕರೇ, ನಾವು DYFI ಇಂದ ನಾವು ಕೇಳ್ತಾ ಇದ್ದೀವಿ, ನೀವು 3 ಬಾರಿ ಶಾಸಕರಾಗಿದ್ದೀರಾ. ಇವತ್ತು ನಿಮ್ಮ ಯೋಗ್ಯತೆಗೆ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರನ್ನು ತರ್ತಕ್ಕಂಥ ಕೆಲಸ ಇವತ್ತು ನೀವು ಮಾಡ್ತಾ ಇಲ್ಲ. ಇವತ್ತಿಬ್ಬರ ಪ್ರಾಣ ಹೋಗಿದೆ ಅಂದರೆ ನೇರ ಹೊಣೆಗಾರಿಕೆ ನೀವೇ. ಇವತ್ತು ನಿಜವಾಗಿಯೂ ಇವತ್ತು 24 ಗಂಟೆಗಳ ಕೆಲಸ ಮಾಡ್ತಕ್ಕಂಥ ವೈದ್ಯರಲ್ಲಿದ್ದಿದ್ರೆ ಅವರು ನಿಜವಾಗಿಯೂ ಆ ಕೂಲಿಕಾರರಿಗೆ ಚಿಕಿತ್ಸೆ ಮಾಡಿದರೆ ಇವತ್ತು ಅವರ ಪ್ರಾಣ ಉಳಿತಾ ಇತ್ತು. ಇವತ್ತು ಬಡವರ ಪ್ರಾಣದ ಜೊತೆ ಚೆಲ್ಲಾಟವಾಡ್ತಾ ಇದ್ದೀರಾ. ಇವತ್ತು ಇಲ್ಲಿ ಸುಮಾರು ಸಮಸ್ಯೆಗಳಿದೆ. ಇವತ್ತು ಬಡವರು ಕೂಲಿ ನಾಡ್ತಕ್ಕಂಥ ಬಡವರು ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಂತ ಬರ್ತಾರೆ. ಇವತ್ತು ರಕ್ತ ಪರೀಕ್ಷೆ ಮಾಡ್ತಾರೆ. ಇವತ್ತು ರಕ್ತ ಪರೀಕ್ಷೆಗೂ ಕೂಡ ಇಲ್ಲಿ 150 ರೂಪಾಯಿ ಇವತ್ತು ಹಣವನ್ನು ವಸೂಲಿ ಮಾಡ್ತಿದ್ದಾರೆ. ಎಕ್ಸ್ರೇ ಮಾಡ್ತಾರೆ, ಎಕ್ಸ್ರೇ ಮಾಡಲಿಕ್ಕೆ ಕೂಡ ಇವತ್ತು ಇಲ್ಲಿ ಹಣ ವಸೂಲಿ ಮಾಡ್ತಿದ್ದಾರೆ. ಅಯ್ಯ, ನಾವು ಕೇಳ್ತಿದ್ದೀವಿ, ಸಾರ್ವಜನಿಕ ಆಸ್ಪತ್ರೆಗೂ ಖಾಸಗಿ ಆಸ್ಪತ್ರೆಗೂ ಇನ್ನೇನು ವ್ಯತ್ಯಾಸ ಅಂತ ನಾವು ಪ್ರಶ್ನೆ ಮಾಡ್ತಿದ್ದೀವಿ. ಸರ್ಕಾರಿ ಆಸ್ಪತ್ರೆ ಇರೋದು ಉಚಿತವಾಗಿ ಬಡವರಿಗೆ ಚಿಕಿತ್ಸೆ ಮಾಡಲಿಕ್ಕೆ, ನೀವು ಹಣ ಲೂಟಿ ಮಾಡಲಿಕ್ಕೆ ಅಲ್ಲ. ಇವತ್ತು ಮೆಡಿಸಿನ್ಸ್ ಇದೆ, ತುಂಬ ಇವತ್ತು ಕಾಸ್ಟ್ಲಿ ಇರ್ತಕ್ಕಂಥ ಟ್ಯಾಬ್ಲೆಟ್ಸು ಮೆಡಿಸಿನ್ಸ್ ಬೇಕಂದರೆ ಇವತ್ತು ಇಲ್ಲಿ ಸಿಗಲ್ಲ. ಅವರು ಖಾಸಗಿ ಮೆಡಿಕಲ್ ಒಂದು ಸ್ಟೋರ್ಗಳಿಗೆ ಇವತ್ತು ಬರ್ಕೊಡ್ತಾರೆ. ಅಷ್ಟೇ ಅಲ್ಲ, ಇವತ್ತು ಇಲ್ಲಿ ಕೆಲವರು ಡಾಕ್ಟರ್ಸ್ ಇದ್ದಾರೆ, ಅವರದೇ ಆಗಿರ್ತಕ್ಕಂಥ ಕಾರ್ಪೊರೇಟ್ ಆಸ್ಪತ್ರೆಗಳು ಇವತ್ತು ನಿರ್ಮಾಣ ಮಾಡಿಕೊಂಡು ಇಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ಇವತ್ತು ಒಂದು ಬಡ ರೋಗಿಗಳನ್ನು ಆ ಖಾಸಗಿ ಆಸ್ಪತ್ರೆಗೆ ಕಳಿಸುವಂಥ ಕೆಲಸವೂ ಕೂಡ ಇವತ್ತು ಇಲ್ಲಿ ಆಗ್ತಾ ಇದೆ. ಸಮಯಕ್ಕೆ ಸರಿಯಾಗಿ ಆಂಬುಲೆನ್ಸ್ ಬರಲ್ಲ, ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಡಲ್ಲ. ಇವತ್ತು ಹೋಬಳಿ ಮಟ್ಟದಲ್ಲಿ ಇವತ್ತು PHC ಇದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೀರಾ, ಅಲ್ಲಿ ಡಾಕ್ಟರ್ಸ್ ಕೊಟ್ಟಿಲ್ಲ, ಅಲ್ಲಿ ಮೂಲಭೂತ ಸೌಲಭ್ಯಗಳು ಕೊಟ್ಟಿಲ್ಲ. ಇವತ್ತು ನೇರವಾಗಿ ಹೋಬಳಿಯಿಂದ ಈ ಸಂದರ್ಭದಲ್ಲಿ DYFI ಮುಖಂಡರಾದ ಸುರೇಶ್ ಮದಕರಿ, YN ಹರೀಶ್, M ಶ್ರೀನಿವಾಸ್, ಹುಸೇನ್, TD ಮುನಿಸ್ವಾಮಿ, ಈರಪ್ಪ, ನದೀಶ್, ಎಲ್ಲೋಡು ಸೋಮಶೇಖರ್, ಗಣೇಶ್, ಆನಂದ್ ಮತ್ತಿತರರು ಹಾಜರಿದ್ದರು. P ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಚಿಂತಾಮಣಿ ತಾಲೂಕಿನ ಪೆರಮಾಚನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ವೆಂಕಟಾಪುರ ಗ್ರಾಮದಲ್ಲಿ ಶ್ರೀ ಗ್ರಾಮದೇವತೆ ಗಂಗಮ್ಮ ದೇವಿಯ ಮೊದಲನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ಹಾಗೂ ಮಂಡಲ ಪೂಜಾ ಕಾರ್ಯಕ್ರಮವು ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು. ಹೊಸದಾಗಿ ಶ್ರೀ ಗಂಗಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ. ಇದು 49ನೇ ದಿನ ಮಂಡಲ ಪೂಜೆ ಆಗಿ 4ನೇ ದಿವಸ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಚಿಂತಾಮಣಿ ತಾಲೂಕಿನ ಪೆರೆಮಾಚನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ವೆಂಕಟಾಪುರ ಗ್ರಾಮದಲ್ಲಿ ಶ್ರೀ ಗ್ರಾಮದೇವತೆ ಗಂಗಮ್ಮ ದೇವಿಯ ಮೊದಲನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ಹಾಗೂ ಮಂಡಲ ಪೂಜಾ ಕಾರ್ಯಕ್ರಮವು ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು. ದೇವಸ್ಥಾನ ಪ್ರತಿಷ್ಠಾಪನೆಯಾಗಿ 1 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಗ್ರಾಮದೇವತೆಗೆ ವಿಶೇಷವಾಗಿ ಹೂವಿನ ಅಲಂಕಾರ ಹಾಗೂ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಂಜಾನೆಯಿಂದಲೇ ದೇವಸ್ಥಾನದಲ್ಲಿ ವಿಶೇಷ ಹೋಮ ಹವನ ಹಾಗೂ ಮಂಗಳಾರತಿ ನಡೆಯಿತು. ನೂರಾರು ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾದರು. कन्याकुमार जी हम तन्मराजनम दर्शयामि गंगमां पूर्वविराजनम दर्शयामि श्रेष्ठकांताय ಹೊಸದಾಗಿ ಶ್ರೀ ಗಂಗಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ. ಇದು 49ನೇ ದಿನ ಮಂಡಲ ಪೂಜೆ ಆಗಿ 4ನೇ ದಿವಸ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಅದ್ದೂರಿಯಾಗಿ ವೆಂಕಟಾಪುರ
ಚಿಕ್ಕಬಳ್ಳಾಪುರ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲ ಜನರು ಎಲ್ಲರೂ ಒಂದು 5,000 ಜನಕ್ಕೆ ನಾವು ಊಟದ ವ್ಯವಸ್ಥೆ ಮಾಡಿದ್ದೀರಿ. ಅದ್ದೂರಿಯಾಗಿ ಆ ಭಗವಂತನು ಎಲ್ಲರನ್ನೂ ಕಾಪಾಡಿ ಊರಿನ ಜನರು ಮತ್ತು ಸುತ್ತಮುತ್ತಲ ಜನರನ್ನು ಕಾಪಾಡಲಿ ಅಂತ ತಾಯಿಯನ್ನು ನಾವು ಕೋರ್ಕೊಂತ ಎಲ್ರಿಗೂ ಇದಾಗಲಿ ಅಂತ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಗ್ರಾಮದ ಪ್ರಮುಖರಾದ ಚನ್ನಕೃಷ್ಣಪ್ಪ, ಶಿವಣ್ಣ, ಶಬರೀಶ, ಸುಧಾಕರ್, ಮಂಜುನಾಥ್ ಹಾಗೂ ದಿನ್ನೆ ಕುಟುಂಬದವರು, ಊರಿನ ಹಿರಿಯರು ಮತ್ತು ಮುಖಂಡರುಗಳು ಭಾಗವಹಿಸಿದ್ರು. ವಾರ್ಷಿಕೋತ್ಸವದ ಅಂಗವಾಗಿ ಗ್ರಾಮಸ್ಥರಿಗೆ ಹಾಗೂ ಸುತ್ತಮುತ್ತಲಿನ 10 ಹಳ್ಳಿಗಳಿಂದ ಬಂದಿದ್ದ ಭಕ್ತಾದಿಗಳಿಗೆ ಬೃಹತ್ ಅನ್ನದಾನ ವ್ಯವಸ್ಥೆ ಮಾಡಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿದರು. ಭವ್ಯವಾಗಿ ಅಲಂಕರಿಸಲ್ಪಟ್ಟ ಗೋಪುರ ಮತ್ತು ದೇವಿಯ ವಿಗ್ರಹವು ಭಕ್ತರ ಕಣ್ಮನ ಸೆಳೆಯಿತು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಸರಗಳ್ಳರಿಗೆ ಗೃಹಿಣಿಯರೇ ಟಾರ್ಗೆಟ್. ಹಾಡ ಹಗಲೇ ಕಳ್ಳತನ ಮಾಡಿ ಕಳ್ಳರು ಎಸ್ಕೇಪ್. ಬೆಚ್ಚಿಬಿದ್ದ ಸಾರ್ವಜನಿಕರು. ಕಿಡಿಗೇಡಿಗಳಿಂದ ರೈತರ ಬಣವೆಗೆ ಬೆಂಕಿ. ಲಕ್ಷಾಂತರ ಮೌಲ್ಯದ ಮೇವು ಬೆಂಕಿಗಾಹುತಿ. ಆತಂಕಕ್ಕೀಡಾಗಿರುವ ಅನ್ನದಾತ. ಅದ್ದೂರಿ ಪ್ರಾರಂಭ ಕಂಡ ಸಮರಾಸ್ ವೆಜ್ ಹೋಟೆಲ್. ಪ್ರಾರಂಭೋತ್ಸವದಂದು ಉಚಿತ ಭೋಜನ. ಫುಲ್ ಖುಷ್ ಆದ ಗ್ರಾಹಕರು. ದಶಕ ಕಳೆದರೂ ದುರಸ್ತಿ ಕಾಣದ ರಸ್ತೆ. ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಿಲ್ಲ. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.